ಕೊಡುವಾಗೆಲ್ಲ ಒಂದು 30 ಲಕ್ಷ ರೂಪಾಯಿ ಟಾರ್ಗೆಟ್. ಅದ್ರಾಗ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 5-6 ಲಕ್ಷ ರೂಪಾಯಿ ನಮ್ಗೆ ಉಳಿತೈತಿ. ಒಟ್ಟು ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಮಿನಿಮಮ್ ಉಳಿಯತೈತಿ. ನಮ್ಮ ಹೊಲದಲ್ಲಿ ಬೆಳೆದು ನಾವು ಸೈಲೇಜ್ ರೆಡಿ ಮಾಡ್ಕೋತೀವಿ. 1 ಟನ್ನಿ ಮೇವಿಗೆ 1 kg ಅಡಿಗೆ ಹಾಕೋ ಸಕ್ರೆ, 1 kg ಬೆಲ್ಲ, 4 ಲೀಟರ್ ಮಜ್ಜಿಗೆ, ಒಂದು ಪೌಡರ್ ಸಿಗುತ್ತೆ. ಅದೊಂದು ಪೌಡ್ರ್ ಹಾಕಿ 4 ಜನ ಹತ್ತಿ ತುಳಿದು ಪ್ಯಾಕ್ ಮಾಡಿ ಕಟ್ಟಿಟ್ಬಿಟ್ಟು ಇಷ್ಟಪಟ್ಟು ತಿಂತಾವ. ಇದನ್ನು ಉಪ್ಪಿನಕಾಯಿ ತಿಂದಂಗೆ ಅವಕ್ಕೆ 7 ರೂಪಾಯಿ kg ಬೀಳ್ತೈತಿ. ಅದ 1 ಟನ್ನಿಗೆ 7,000 ರೂಪಾಯಿ ಬೀಳ್ತೈತಿ. ನೆಕ್ಸ್ಟ್ ಹಾಕೇ ಬಿಡ್ತೀವಿ. ಮೇವು ಸ್ಟಾಕ್ ಇತ್ತ ಆಲ್ರೆಡಿ 15 ದಿವಸ ಮತ್ತು ತುಂಬಿಸೇ ಬಿಡ್ತೀವಿ. ಮೇವು ಮತ್ತು ಸ್ಟಾಕ್ ಇಲ್ದ್ರ ಅಂದ್ರೆ ಮೇವು ಸ್ಟಾಕ್ ಮಾಡ್ಕೊಂಡು ಮತ್ತೆ ಆನಂತರ ಹಾಕ್ತೀವಿ. ಕೊಡುವಾಗೆಲ್ಲ ಒಂದು 30 ಲಕ್ಷ ರೂಪಾಯಿ ಟಾರ್ಗೆಟ್. ಅದ್ರಾಗ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 5-6 ಲಕ್ಷ ರೂಪಾಯಿ ನಮ್ಗೆ ಉಳಿತೈತಿ. ಅದೇ ಹೇಳಿರಲ್ಲ ಒಂದು ಬ್ಯಾಚಿಗೆ ಮಿನಿಮಮ್ ಇಲ್ಲ ಅಂದ್ರು ಎಷ್ಟು ಉಳಿತೈತಿ ಒಂದು ಬ್ಯಾಚಿಗೆ? ಒಟ್ಟು ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಮಿನಿಮಮ್ ಉಳಿಯತೈತಿ. ತಿಂಗಳಿಗೆ 1 ಲಕ್ಷ ರೂಪಾಯಿ ಇವ್ರದ. ಸೈಲೇಜ್ ಬ್ಯಾಗ್ ಅದಾವ. ಸ್ವಂತ ಮಾಡಿವಿ. ಸಬ್ಸಿಡಿ ಮಾಡ್ಬೇಕೈತಿ ಇನ್ಮೇಲೆ. NLM ಸ್ಕೀಮ್ನಾಗ ಮಾಡಿಲ್ಲ, ಯಾವುದು ಮಾಡಿಲ್ಲ. ಆಲ್ಮೋಸ್ಟ್ ಬ್ಯಾಂಕ್ ಇದನ್ನಂತೂ ಮಾಡ್ಬೇಕಂದ್ರೆ ಸಬ್ಸಿಡಿ ಸಿಗ್ತೈತೆ ಅಂತಾರಲ್ಲ? ಸಿಗ್ತೈತಿ. ನೀವು ಯೂಸ್ ತೊಗೋಬೇಕಿತ್ತಲ್ಲ? ನಾವು ಈಜಿನ ಮೇಲೆ ತೊಗೋಬಹುದು. ಇಲ್ಲಿ ಯಾವ್ಯಾವ ತಲೆ ಬಡ್ಸಂಡಿ ಇವು ಅಷ್ಟು ಜವಾರಿ. ಇದು ಟರ್ಕಿ ಅಂತೇಳಿ. ಅಷ್ಟು ಜವಾರಿ ಮನಿಗೆ ತಿನ್ನ ಕೋಳಿ. ಇದು ಟರ್ಕಿನೂ ತಿಂತಾರ? ನಾನು ಇದು ಟರ್ಕಿ ನಾವು ಸುಮ್ ಸೋಕಿ ಐಸ್ ಹಾಕಿವಿ. ಎರಡು ಇದ್ವು. ಫೈಬರ್ ಮಾಡೋದ್ರಕ್ಕಿಂತ ರೇಟ್ ಜಾಸ್ತಿ. ಈಗ ಇಲ್ಲಿ ಟೋಟಲ್ ಫೈಬರ್ ಜಾಸ್ತಿ ರೇಟ್. ಈ ಟೋಟಲ್ ಎಷ್ಟು ಟ್ರಿಪ್ ಐತನ ಇಲ್ಲಿ? ಗೊಬ್ಬರ ಆಲ್ಮೋಸ್ಟ್ ಈಗ ನನ್ನ ಲೆಕ್ಕಕ್ಕೆ 10 ಗಾಡಿ ಗೊಬ್ಬರ ಆಗತ್ತೆ. 10 ಗಾಡಿ ಅಣ್ಣ. ಇದು ನೀವು ನಿಮ್ಮ ಹೊಲಕ್ಕೆ ಯೂಸ್ ಯೂಸ್ ಮಾಡ್ಕೊತೀವಿ. ಬೇಕಾದ್ರೆ ಈಗ ಹೋದ ವರ್ಷ 20 ಗಾಡಿ ಹಾಕೇನೆ. ಮತ್ತು ಹೊಲಕ್ಕೆ ಇದನ್ನ ಬಿಟ್ಟು ಬೇರೆ ಗೊಬ್ಬರ ಹಾಕ್ತಾರ ಅಣ್ಣ? ಕಡಿಮೆ. ಅದನ್ನ 10 ಚೀಲ ಹಾಕೋದು, 1 ಚೀಲ ಹಾಕೋದು, ಇದನ್ನ ಉಪಯೋಗ ಮಾಡ್ಕೋದು. ಇಲ್ಲಿ ಮರಿ ತುಂಬಿಸ್ತೀರಿ ನಾವು ಕೋಳಿಗಳು? ಅಷ್ಟು ಕೋಳಿ ಭಾಳ ಇರ್ತಾವ. ಈಗ ನೀವು ಸದ್ಯ ಮೆಟ್ಟಿಗೆ ಕೋಳಿ ಇಲ್ಲ ಅಷ್ಟೇ. ಇಲ್ಲೆಲ್ಲ ತಿನ್ನಾಕ ತಗೊಳ್ಳೋರಿಗೆ ಬುಡಕ್ ಮೀನ್ ಸಾಕಾಣಿಕೆ ಮಾಡ್ತಾರಲ್ಲ? ನಾವು ಏನು ಮಾಡಿಲ್ಲ. ಆದ್ರೂ ಒಬ್ಬರು ಮಾಡ್ತಾರಂತ. ನಮ್ಗೇನು ಅದೇನು ಸಕ್ಸಸ್ ಇಲ್ಲ, ಮಾಡಿಲ್ಲ ನಾವು. ಈ ಕಡೆ ಜನ ಯಾರು ಮಾಡಲ್ಲ ಅಂತ. ಆ ಕಡೆ ಎಲ್ಲ ಮಂಗಳೂರು ಕಡೆ, ಉಡುಪಿ ಅವರು ಮಾಡ್ತಾರೆ. ನಾವು ಮಾತ್ರ ಮಾಡಿಲ್ಲ. ಅದು ಟರ್ಕಿ ಅಷ್ಟು ಇಲ್ಲದ್ದು ಅಷ್ಟು ಜವಾರಿನ. ಇಲ್ಲಿ ಮರಿ ಪಿಳಿ ತೆಗ್ಸಕ್ಕೆ ನಾವು ಬಿಟ್ಟಿವಿ ನೋಡಿ. ಯಾವ ಕ್ರಾಸಿಂಗ, ಯಾವ DP ಅದು ಉಪಯೋಗ ಆಗಂಗಿಲ್ಲ. DP ಯಾವ ಹಾಕ್ತಾರಣ್ಣ ಇಲ್ಲಿ ಕೋಳಿ? ನೀವು ಇವನು ಜವಾರಿನ ಇಲ್ಲೇ ತತ್ತಿ ತೆಗಿಸಿ ಇಲ್ಲೇ ಮರಿ ತೆಗಿಸೇ ಬಿಡ್ತೀವಿ. ಬರ್ರಿ, ಜವಾರಿ ಕೋಡ್ ರೇಟ್ ಅಕ್ಕವಲ್ಲ ಅಣ್ಣ? ಇದ ಸೈಲೇಜ್ ನೋಡಿ ನಾವು ರೆಡಿ ಮಾಡೋದು. ನಮ್ಮ ಹೊಲದಲ್ಲಿ ಬೆಳೆದು ನಾವು ಸೈಲೇಜ್ ರೆಡಿ ಮಾಡ್ಕೋತೀವಿ. ಇವು ನೀರು ನಿಂತಷ್ಟು ಇರ್ತೈತಿ. ಇಲ್ಲ 2 ಟನ್ನಿನ ಬ್ಯಾಗ್ ನೋಡಿ. 2 ಟನ್ ಒಂದೊಂದು ಬ್ಯಾಗ್. 2 ಟೈಮ್ ಹಾಕಿದ್ರೆ 15 ದಿವಸ. ಇದು 8 ದಿವಸ ಆಗತ್ತೆ. 1 ಟೈಮ್ ಹಾಕಿದ್ರೆ 15 ದಿವಸ ಮಟ. 1 ಟೈಮ್ ಹಾಕಿದ್ರೆ 15 ದಿನ ಇದೆ. ಎಷ್ಟು ಐತನ? 2 ಟನ್. 2 ಟನ್ ಐತೆ. ಇದು ಹೆಂಗೆ ಏನೇನು ಹಾಕಿ ರೆಡಿ ಮಾಡ್ತಾರಣ್ಣ? ಇದ್ರ ಒಳಗೆ 1 ಟನ್ನಿ ಮೇವಿಗೆ 1 kg ಅಡಿಗೆ ಹಾಕೋ ಸಕ್ರೆ, 1 kg ಬೆಲ್ಲ, 4 ಲೀಟರ್ ಮಜ್ಜಿಗೆ, ಒಂದು ಪೌಡರ್ ಸಿಗುತ್ತೆ. ಅದೊಂದು ಪೌಡ್ರ್ ಹಾಕಿ 4 ಜನ ಹತ್ತಿ ತುಳಿದು ಪ್ಯಾಕ್ ಮಾಡಿ ಕಟ್ಟಿಟ್ಬಿಡ್ತೀವಿ. ಈಗ ಎಷ್ಟು ದಿನ ಬರ್ಬೋದಣ್ಣ ಇದು? ಹಿಂಗೆ 1 ವರ್ಷ ಮೇಸನಿ ಏನಾಗಂಗಿಲ್ಲ. 1 ವರ್ಷ ಬಿಟ್ಟು ಹಾಕಿರೋ ನಡೀತೈತಿ. ಅದನ್ನು ನಾವು ಕರೆಕ್ಟ್ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಪಲ್ಲಿ ಕಡಿಲಂಗ ಲೀಕೇಜ್ ಆಗಬಾರ್ದು ಅಷ್ಟೇ. ಅದು ಪ್ಯಾಕಿಂಗ್ ಇರ್ಬೇಕಷ್ಟೇ. ಈ ಪ್ಯಾಕಿಂಗ್ ಇದ್ರೆ 1 ವರ್ಷ ಮಟ್ಟ ಭಾರಿ ಪದ್ಧತಿ ಇರ್ತೈತಿ. ಏನಾಗಂಗಿಲ್ಲ. ಲೀಕೇಜ್ ಕೊಳಿತೈತಿ. ಇದರಿಂದ ಏನ್ ಯೂಸ್ ಅಣ್ಣ ಮರಿಗೆ? ಭಾರಿ ಇಷ್ಟಪಟ್ಟು ತಿಂತಾವ ಇದನ್ನ. ಉಪ್ಪಿನಕಾಯಿ ತಿಂದಂಗ ಅವಕ್ಕೆ. ಮಾವಿನಕಾಯಿ ತಿನ್ನ ನಾವು ತಿಂತೀವಲ್ಲ, ಹಂಗೆ ಉಪ್ಪಿನಕಾಯಿ ಮಾಡಿ ಹಾಕಿದ ಭಾರಿ ಇಂಟ್ರೆಸ್ಟ್ ಕೊಟ್ಟು ತಿಂತಾವ. ಕೇಳಂಗಿಲ್ಲ. ಎಷ್ಟು ಮಾಡಿ ಇಟ್ರಿ ಇದನ್ನ? ಈಗ ಆಲ್ಮೋಸ್ಟ್ 16 ಟನ್ ಇರ್ತದ. ಈಗ 6 ಟನ್ ಅಟ್ಟ ಹೋಗೋದು. ಈಗ ಇದು 2-3 ತಿಂಗಳು ಮಾಡ್ತೀರ? ಈ ಹೊಲ್ದಾಗ ಹಾಕಿದಾಗ ಮಾಡಿ ಇಟ್ಟಿದ್ವಿ. ಒಂದ್ ಬ್ಯಾಚಿಗೆ ಗೊಂಜಾಳ ಸೀಕ್ನಿದ್ದಾಗ ಮಿಷಿನ್ಲೆ ಕಟ್ ಮಾಡಿ 4 ಲೇಬರ್ ತಗೊಂಡ್ ತುಳಿದು ಕಟ್ಟಿ ಪ್ಯಾಕ್ ಮಾಡಿ. ಈಗ 2 ಟನ್ನಿಗೆ ಏನೇನು ಎಷ್ಟು? ಗೊಂಜಾಳ ಸೀಕ್ನಿದ್ದಾಗ ಮತ್ತೆ ಹಾಲ್ಗಾಳ ಇರ್ತದಲ್ಲ ಗೊಂಜಾಳ ಮಾರಕ್ ಹೋದ್ರಣ? ಮಾರಕ್ ತಗೊಳಕ್ ಅವ್ರು ಐತಿ 7 ರೂಪಾಯಿ kg ಬೀಳ್ತೈತಿ. ಅದ 1 ಟನ್ನಿಗೆ 7,000 ರೂಪಾಯಿ ಬೀಳ್ತೈತಿ. ಈಗ 2 ಟನ್ ಮಾಡಕಣ ಎಷ್ಟೆಷ್ಟು ಹಾಕ್ಬೇಕಣ್ಣ ಇದು? ಅಡಿಗೆ ಸಕ್ಕರೆ, ಮಜ್ಜಿಗೆ? ಈಗ ನೋಡ್ಲ 1 ಟನ್ನಿಂದ ಮಾಹಿತಿ ಹೇಳಿನ. 2 ಟನ್ನಿಗೆ ಆದ್ರೆ ಡಬಲ್ 2 kg. 2 kg 2 ಟನ್ ಮಾಡ್ಬೇಕಾರೆ 2 kg. ಇದು ಮಜ್ಜಿಗೆ 2 kg. ಮಜ್ಜಿಗೆ 2 ಟನ್ ಮಾಡ್ಬೇಕಾರೆ ಮಜ್ಜಿಗೆ ಇಲ್ದ್ರು ನಡಿತೈತಿ. ಆಲ್ಮೋಸ್ಟ್ ಮನೆ ಆಗಿದ್ದು ಅಂದ್ರೆ ಒಂದು 4 ಲೀಟರ್ ಮಜ್ಜಿಗೆ ಹಾಕ್ಬೋದು. ಮಜ್ಜಿಗೆ ಇಲ್ದ್ರು ನಡಿತೈತಿ. ಅವದೊಂದು ಪೌಡರ್ ಅಂತ ಸಿಗ್ತೈತಿ. ಈ ಬ್ಯಾಗ್ನವ್ರು ಪೌಡರ್ ಕೊಡ್ತಾರ. ಸೈಲೇಜ್
ಕರೆಕ್ಟ್ ಆಗುವಂಗೆ ಹಾಂ. ಸಾಲಿಗೆ ಇದ್ರ ಬಗ್ಗೆ ಎಲ್ಲ ಫಸ್ಟ್ ನೀವು ಟ್ರೈನಿಂಗ್ ತೊಗೊಂಡು ಇದನ್ನ ಮಾಡತ್ತೀರ ಹೋಗಿದ್ವಿ ಒಂದು ಟ್ರೈನಿಂಗ್ ತೊಗೊಂಡಿದ್ವಿ. ಹಾಂ. ಇದೆಲ್ಲ ನಿಮ್ದ ಹೊಲನ? ನಮ್ದು ಇದು ಇದೇ ಟೈಂಗ್ 2 ಎಕರೆ ಟೈಂಗ್ ಹಿಡ್ಕೊಂಡು ರೌಂಡ್ ಅಷ್ಟೇ. ಹಾಂ. ಇದಷ್ಟೇ. ಏನೇನು ಹಾಕಿರ್ತೀರ ನಾವು ಹೊಲದಾಗ? ಕಬ್ಬು ಹಚ್ಚಿವಿ, ಗೊಂಜಾಳ ಹಚ್ಚಿವಿ, ಇಲ್ಲ ಸಜ್ಜಿಗಡ್ಡಿ ಹಚ್ಚಿವಿ. ಹಾಂ. ಕಬ್ಬು ವರ್ಷ ಎಷ್ಟು ತೆಗಿತೀರ ನಾ ಟನ್? ಕಬ್ಬು ಬೇರೆದ ಹೊಲಗಳು ಮಾಡಿವೆ. ಲವಣಿಯತ್ತು ಹಾಂ. ಒಂದು 300 ರಿಂದ 400 ಟನ್ ಕಬ್ಬು ಹಾಕವು. ಹಾಂ. ಇವ ಎಮ್ಮೆಗಳು, ಇದು ಜವಾರಿ ಆಕಳ, 3 ಎಮ್ಮಿ ಗೊಡ್ಡ, ಇದು 3 ಎಮ್ಮಿ. 3 ಎಮ್ಮೆ ಎಷ್ಟು ಕೊಡ್ಕೊಂಡಿದ್ದೀರಿ ನಾ ಇದನ್ನ? ಇದನ್ನ 70,000 ಕೊಟ್ಟಿದ್ವಿ. 70,000. ಮನಿ ಹಾಲಿಗೆ ಅಷ್ಟ ನಾನು ಮನಿ ಅಲ್ಲಿಗೆ ಅದನ್ನ ಹಾಕ್ತೀನಿಲ್ಲ ಹಾಲು. ಮಾಡ್ತೀರ ದಿನ 10 ಲೀಟ್ರ್ ಹಾಲು ಹೋಗಿರ್ತಾವೆ. ಸಂಜೆಲೆ 5 ಲೀಟ್ರ್, ಮುಂಜಾನೆ 5 ಲೀಟ್ರ್. ಅವು ಜವಾರಿ 2, ಇದು 3. ಮುರ್ರ ಎಷ್ಟು? ಹಾಂ, ಊರ ಕೆಮ್ಮೆ ಪದ್ಲ. ಅಣ್ಣ ಮುರ್ರ ಎಮ್ಮೆ ಎಷ್ಟು ಕೊಡ್ತದ ನಾ ಬೆಳಿಗ್ಗೆ ಇದು? ಸಂಜೆಲೆ 4 ಲೀಟ್ರ್, ಮುಂಜಾನೆ 4 ಲೀಟ್ರ್ ಅಷ್ಟೇ. 8 ಲೀಟ್ರ್ ಅಷ್ಟೇ. ಮತ್ತೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ 15. ಇಲ್ಲೇ ಆಲ್ಮೋಸ್ಟ್ ಪೂರಾ ಮುರ ಅಲ್ಲದ ಕ್ರಾಸಿಂಗ್ ಆದಿದ್ದೆ. ಇಲ್ಲೇ ತೊಗೊಂಡಿದ್ದು ಖಾತ್ರಿ ಮೇಲೆ. ಒಟ್ಟು ಟೋಟಲ್ ನಿಮ್ಮ ಮನಿಗೆಲ್ಲ ತಿನ್ನಾಕೊಂಡಾಗ ಇಟ್ಕೊಂಡು 10 ಲೀಟ್ರ್ ಹಾಲು ಲೀಟ್ರ್ ಆಗ್ತದೆ. ಇದರಿಂದ ವಾರ ಇಲ್ಲಾಂದ್ರೆ 3,500 4,000 ರೂಪಾಯಿ ಪೇಮೆಂಟ್ ಆಗಿ ಹಾಕತ್ತೆ. ತಿಂಗಳಿಗೆ ಇದ್ರೂ 10-12 ಸಾವಿರ ರೂಪಾಯಿ ಇವು ದುಡಿತಾವೆ. ಇವಕ್ಕೇನು ಕೆಲಸ ಬೆಳಿಗ್ಗಿಂದ ಸಂಜೆ ಮಟ್ಟ ಕೆಲಸ ಮಾಡ್ಬೇಕಂತಿಲ್ಲ. ಬೆಳಿಗ್ಗೆ 1 ತಾಸು, ಮಧ್ಯಾಹ್ನ 1 ತಾಸು, ಸಂಜೆಗೆ 1 ತಾಸು. ಹಾಂ, ಇಲ್ಲ ಇಲ್ಲೇ ಇನ್ನು ಗಟ್ಟಿದಿಲ್ಲ ಅವು. ಹಾಂ, ಎತ್ಗಳಿಲ್ಲ. ಇಲ್ಲ ಟ್ಯಾಕ್ಟ್ರ್ ಇಲ್ಲ. ಟ್ಯಾಕ್ಟ್ರ್ ಐತಿ, ಅವು ನಮ್ಮ ದೋಸ್ತಂದು. ಕಾರತ್ತು ಏನಿಲ್ಲ, ಬೈಕ್ ಅದಾವ 2. ಸಿಂಪಲ್ ರೈತ್ರಿ, ಹಂಗೇನಿಲ್ಲ. ಹಾಂ, ತೋರಿಸುವಂಗಿಲ್ಲ. ಇಲ್ಲ ಆಗೋದು ಏನಿಲ್ಲ. ಅದು ಎಮ್ಮಿಗೆ ಫುಡ್ ಅದೇನಿಲ್ಲ, ತೌಡ್ ಅಷ್ಟೇ. ನಾವು ಕಟಾವ ಮಿಷನ್ ಐತೆನಾ? ಹಾಂ, ಕಟಾವ ಮಿಷನ್ ಇಲ್ಲೇ ಐತೆ. ಅವು ಹೊಟ್ಟಿನ ಮುಂದೆ ಐತಲ್ಲ ಮಿಷನ್ ಅದು. ಇಲ್ಲೇ ಹೊಲ್ದಾಗ ಇರ್ತೀರನ? ಹೊಲ್ದಾಗ ಇರ್ತೀವಿ. ಯಾರ್ದು ಕಿರಿಕಿರಿ ಇಲ್ಲ? ಏನಿಲ್ಲ. ಫ್ಯಾಮಿಲಿ ಸಕಟ ಇಲ್ಲೇ ಎಲ್ಲರೂ. ಡಾಬರ್ ಮಣ್ಣ ಇದು. ಹಾಂ. ಎಷ್ಟು ಕೊಟ್ಟಿರಣ್ಣ ಅದಕ್ಕೆ? ಸಣ್ಣ ಪುಣ್ಯದಾಗ ತೊಗೊಂಬಂದಿವಿ ನಮ್ಮ ಬೀಗಿರೋದಂತಲೇ. ಹಾಂ. ಈಗ ಅಲ್ಲಿ ಕೃಷಿ ಮೇಳದಾಗ ಕೇಳಿದ 15,000 ರೇಟ್ ಹೇಳಿರೋದನ್ನ. ಈಗ ಮರಿಗನ ಇಷ್ಟು ದೊಡ್ಡ ನಾಯಿ ಇರ್ತದ. ಹಾಂ. ಭಾಳ ಹುಷಾರು. ಬೆಳಗ್ಗೆ ಒಟ್ಟ ಮಕ್ಕಂಗಿಲ್ಲ ಅದ. ಹಾಂ. ಏನು ಒಂದು ಗುಬ್ಬಿ ಬರಂಗಿಲ್ಲ ನೋಡದ್ರ ಅಂತಲ್ಲಿ. ಹಾಂ. ಅಷ್ಟು ಕೆಟ್ಟ ಬಗೋದು. ಕಡಿತೇನ? ಎಲ್ಲ ಕಡೆ ಹಂಗಿಲ್ಲ. ಹೇ, ಭಾಳ ಹುಷಾರು ಅಂದ್ರೆ ಹುಷಾರು ಭಾಳ. ಹಾಂ. ನಾಯಿ ಸಾಕ್ಬೇಕಿಂತ ಅವು ಜವಾರಿ ನಾಯಿ ಹಚ್ಚಾಕ್ಕಿಂತ ಇದನ್ನು ಒಂದು ಸಾಕಿರಿ ಏನತ್ಲ ಭಾಳ ವಯಸ್ಸು. ಹಾಂ, ಇಲ್ಲ ಕಡಿಯಂಗಿಲ್ಲ. ಹಂಗೇನ ಏನು ಬಿಟ್ಟು ರಾತ್ರಿ ಬಿಟ್ಟಿರ್ತೀವಿ, ಯಾರು ಒಂದು ಗುಬ್ಬಿ ಬರಂಗಿಲ್ಲ. ಇಲ್ಲಿ ಬೆಳಿಗ್ಗೆ ಬಿಟ್ಟಿರ್ತೀವಿ, ಬೆಳಿಗ್ಗೆ ಕಟ್ಟಿ ರಾತ್ರಿ ಬಿಟ್ಟು ಬಿಡ್ತಾರೆ. ಈಗ 8 ವರ್ಷದಿಂದ ಇದನ್ನ ಮಾಡತ್ತೀರಿ ಅಂದ್ರೆ ಅಣ್ಣ ಸಕ್ಸಸ್. ಯಾಕಂದ್ರೆ ಒಬ್ಬೊಬ್ರಿಗೆ 1 ವರ್ಷ 2 ವರ್ಷ ಮಾಡ್ಬೇಕಂದ್ರೆ ಆಗಂಗಿಲ್ಲ ಅಣ್ಣ. ಅವನ ಸಕ್ಸಸ್ ಆಗೈತ್ರಿ. ನಮಗೇನು ಲಾಸ್ ಅಂತ ಏನಿಲ್ಲ. ಸೈಡ್ ಎಲ್ಲೂ ಇಲ್ಲ ಅಣ್ಣ ಇದು. ನಿಮ್ಮ ಇಲ್ಲಿ ಅದಾವು, ಮುನ್ನೊಳ್ಳಿಯಲ್ಲಿ ಅದಾವು. ಅವರು ಏನು ಮಾಡ್ಯಾರಲ್ಲ ಅಂಬಲ್ಲ, ನಾನು ನೋಡಿಲ್ಲ. ಹೌದಣ್ಣ, ತೆಗ್ದಾರ ಅದು ದ್ಯಾಮಂಗೌಡ್ರದ್ದು ಅಂತೇಳಿ. ಹಾಂ. ಅವರು ಹಾಕಿಲ್ಲ. ಈಗ ಆಲ್ಮೋಸ್ಟ್ ಏನೋ ಲಾಸ್ ಅದಂಕಂತಾರೆ, ಅಷ್ಟು ಹಾಕಿಲ್ಲ. ಸಡ್ನ್ಯಾಗ ಇಲ್ಲ ಮರಿ ಅವ್ರು. ಇದು ಮತ್ತೆ ಬೇರೆ ಕಡೆ ಇಲ್ಲ ನಮ್ಮ ಇಲ್ಲಿ ನಂಬಿಲ್ಲ. ನಮ್ಮ ಸಂವತ್ ತಾಲೂಕದಾಗ ಇಲ್ಲೇ ಭಾಳ ಯಾವ ಇಲ್ಲ ಒಟ್ಟು. ಸಣ್ಣ ಪುಟ್ಟ ದೊಡ್ಡ ಫಾರ್ಮ್ ಅಂದ್ರೆ ಇದು. ಹಾಂ. ಥ್ಯಾಂಕ್ಸ್. ಥ್ಯಾಂಕ್ಸ್ಪ.